ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ. ಇದು ಸಂಡೇದು ಲಾಗ್. ಸಂಡೇ, ಮಂಡೇ, ಟ್ಯೂಸ್ಡೇ 3 ಡೇಸ್ ಲಾಗು. 1 ವೀಕ್ ಆಗ್ತಾ ಬಂತು ಹತ್ತತ್ರ ನಾನು ವೀಡಿಯೋಸ್ ಮಾಡಿ. ಬಟ್ ನನಗೆ ಯಾಕೋ ಮೂಡಿರಲಿಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ. ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು. ಮೆಸ್ಸಿ ಆಗಿತ್ತು. ಕಿಚನೆಲ್ಲ ಕ್ಲೀನ್ ಮಾಡಿ ಲಂಚಿಗೆ ಪ್ರಿಪ್ರೇಷನ್ ಮಾಡೋಣ ಅಂತ. ಸೊ ಅದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ, ಫ್ಲೋರೆಲ್ಲ ಕ್ಲೀನ್ ಮಾಡಿ, ಮತ್ತು ನಾನು ಗ್ರೇವಿಗೆ ರೆಡಿ ಮಾಡೋಣ ಅಂತ ಹೊರಡ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ಗುಡಿಸಿ ಎಲ್ಲ ಕ್ಲೀನ್ ಮಾಡೋಣ ಅಂತ. ಸೊ ಅಷ್ಟರೊತ್ತರಲ್ಲಿ ನನಗೆ ನನ್ನ ಫ್ರೆಂಡ್ಸಿದ್ದು ಕೂಡ ಕಾಲ್ ಬಂತು, ನಾನು ಮತ್ತು ನನ್ನ ಹಸ್ಬೆಂಡ್ ಬರ್ತೀನಿ ಅಂತ. ಸೊ ಬಾ ಅಂತ ಹೇಳಿದೆ. ಸ್ಕೂಲಲ್ಲಿ ಮೀಟಿಂಗ್ ಇತ್ತು. ನನ್ನ ಮನೆ ಅವರ ಸ್ಕೂಲ್ಗೆ ಹತ್ತಿರ ಆಗ್ತದೆ. ಸೊ ಹಾಗಾಗಿ ಅವರು ಕೂಡ ಬಂದಿದ್ದರು. ಸಂಡೇ ಲಾಗಲ್ಲಿ ನಾನು ವೆಜ್ ಕರಿ ಮಾಡೋಣ ಅಂತ ಎನಿಸಿದ್ದೆ. ಸೊ ಅದು ನನ್ನದು ಫ್ಲಾಪ್ ಆಗಿ ನಾನು ಮಂಡೇಗೆ ಮಾಡ್ತಾ ಇರೋದು ವೆಜ್ ಕರಿ. ಅದರಲ್ಲಿ ನಾನು ಅಂಥದ್ದು ಕುಂಬಳಕಾಯಿ ಮತ್ತು ಬೇಳೆ ಉಂಟಲ್ವ, ಅದನ್ನು ಮೊದಲಿಗೆ ಇಲ್ಲಿ ಬೇಯಿಸಿಟ್ಟಿದ್ದೇನೆ. ಅದಕ್ಕೆ ಏನಂದರೆ 1 ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಸಾಲ್ಟ್ ಹಾಕಿ ನಾನು ಬೇಯಿಸಿಟ್ಟಿದ್ದೇನೆ. ಅದಕ್ಕೆ ನಾನು ಮಸಾಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೇನೆ. ಒಂದು ಅರ್ಧ ಕಾಯಿ ತಗೊಂಡು ಅದನ್ನು ಗ್ರೇಟ್ ಮಾಡಿ ಅದನ್ನು ಹಾಕಿದ್ದೀನಿ. ಅದ ನಂತರ ಒಂದು 4 ಬಾಡಿಗೆ ಮೆಣಸು, 1 ಟೇಬಲ್ ಸ್ಪೂನಷ್ಟು ಧನ್ಯ, 1/4 ಟೀ ಸ್ಪೂನಷ್ಟು ಅರಿಶಿನ, ಇಷ್ಟೇ ಸಾಕು. ಆ್ಯಂಡ್ ತರಕಾರಿ ಪದಾರ್ಥ ಎಲ್ಲ ನಾವು ಸಪ್ಪೆಯಾಗಿ ಮಾಡೋದು, ತುಂಬ ಎಂತಂದರೆ ಸ್ಪೈಸಿ ಇರೋಲ್ಲ. ಸೊ ಅದನ್ನು ನಾನು ಗ್ರೈಂಡರಿಗೆ ಹಾಕಿ ಒಂದು ಸೈಡ್ ಮಸಾಲ ರೆಡಿ ಆಗಲಿ ಅಂತ ಬಿಟ್ಟೆ. ಸೊ ಅದ ನಂತರ ಮನೆಯಿಂದ ನನಗೆ ಚಿಕನ್ ಚಿಲ್ಲಿ ಉಂಟಲ್ವ, ಅದನ್ನು ಕಲಿಸಿದ್ರು. ಅದು ಸ್ವಲ್ಪ ಡ್ರೈ ಚಿಕನ್ ಆಗಿದೆ. ಸೊ ಅದಕ್ಕೆ ನಾನು ಗ್ರೇವಿ ಥರ, ತುಂಬ ಗ್ರೇವಿ ಅಂತಲ್ಲ, ಸ್ಪೈಸಿ ಇರಲಿಲ್ಲ. ಅದಕ್ಕೆ ನಾನು ಅದಕ್ಕೆ ಆಲ್ಟ್ರೇಷನ್ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬಾಯ್ಲ್ ಮಾಡ್ತೇನೆ ಅಷ್ಟೇ. ಬಾಕಿಯೆಲ್ಲ ಕರೆಕ್ಟಾಗಿತ್ತು. ಸ್ವಲ್ಪ ಸ್ಪೈಸಿ ಇರಲಿಲ್ಲ. ವೆಜ್ ಕೂಡ ಸಪ್ಪೆ ಆಗಿರ್ತದಲ್ವ, ಅದಕ್ಕೆ ಇದನ್ನು ಸ್ವಲ್ಪ ಸ್ಪೈಸಾಗಿ ಮಾಡಿದೆ. ಇಲ್ಲಾಂದರೆ ಫಿಶ್ ಫ್ರೈ ಮಾಡೋಣ ಅಂತ ಇದ್ದೆ. ನೋಡೋ ತಾಯಿ ಕಲಿಸಿದ್ರು. ಸೊ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಫೈನಲಿಗೆ ಇದಕ್ಕೆ ನಾನು ಕೊರಿಯಂಡರ್ ಲೀಫ್ ಹಾಕಿ ಇದನ್ನು ಆಲ್ಟ್ರೇಷನ್ ಮಾಡಿ ಇಟ್ಟೆ. ಸಖತ್ತಾಗಿತ್ತು. ಹಾಗೆ ವೆಜ್ ಕರಿದು ಅದು ಮಸಾಲ ಉಂಟಲ್ವ, ಅದು ಕೂಡ ಅಲ್ಲಿ ರೆಡಿ ಆಗ್ತಾ ಉಂಟು. ವೆಜ್ ಅಷ್ಟು ಇಷ್ಟ ಆಗಲ್ಲ ಮಕ್ಕಳಿಗಾಗಲಿ ನನಗಾಗಲಿ. ಆದರೂ ಜಾಸ್ತಿ ನಾನ್ ವೆಜ್ ಯಾಕೆ ಅಂತ ಹೇಳಿ ಇವಾಗ ವೆಜ್ ಮಾಡಿದ್ದು. ಸೊ ಇಲ್ಲಿ ಮಸಾಲ ಕೂಡ ರೆಡಿ ಆಯಿತು. ನೋಡಿದ್ರಲ್ವ ಗೈಸ್ ಯಾವ ಥರ ಗ್ರೈಂಡ್ ಆಗ್ತದೆ. ನಾನು ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಲ್ಲ. ನನಗೆ ಯಾಕೋ ಮಿಕ್ಸಿಯಲ್ಲಿ ಮಾಡಿದರೆ ನಾವು ಪೇಸ್ಟ್ ಮಾಡ್ತೀವಿ, ನನಗೆ ಅಷ್ಟು ಲೈಕ್ ಆಗಲ್ಲ. ಸೊ ಅದಕ್ಕೆ ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ತುಂಬ ನೈಸಾಗಿ ಸ್ಮೂತಾಗಿ ಸಿಗುವಾಗ ಖುಷಿ ಆಗ್ತದೆ. ಇವಾಗ ಇದು ನಮ್ಮದು ಮಸಾಲ ರೆಡಿ ಆಯಿತು. ಇದನ್ನು ನಾನು ಬೇರೆ ಒಂದು ಪಾತ್ರಕ್ಕೆ ತಗೊಳ್ತೀನಿ. ಆ್ಯಂಡ್ ಆಲ್ರೆಡಿ ನಾವು ಬೇಳೆ ಕುಂಬಳಕಾಯಿ ಉಂಟಲ್ಲ ಬೇಯಿಸಿಟ್ಟಿದ್ದೀವಿ, ಅದಕ್ಕೆ ಇದನ್ನು ಹಾಕಬೇಕು ತೆಗೆದು. ಸೊ ಇವಾಗ ನಾನು ಮಸಾಲವನ್ನು ಅದಕ್ಕೆ ಹಾಕ್ತೇನೆ. ಅದ ನಂತರ ನಾವು ನೀರು ಎಷ್ಟು ಬೇಕು ನಿಮಗೆ ಆ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ತೆಳು ಬೇಕಿದ್ರೆ ತೆಳು ಮಾಡ್ಬೋದು. ಬಟ್ ನನಗೆ ತೆಳು ಮಾಡಲ್ಲ, ಇದು ಮತ್ತೆ ಮುದ್ದೆ ಆಗ್ತಾ ಹೋಗ್ತದೆ. ಸೊ ನಾನಿವಾಗ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕೋಣಂತ ಗ್ರೈಂಡರ್ ವಾಶ್ ಮಾಡ್ತೀವಲ್ಲ, ಒಮ್ಮೆ ಅದರಲ್ಲಿ ಇರ್ತದಲ್ಲ ಮಸಾಲ, ಅದಕ್ಕೆ ನೀವು ವಾಶ್ ಮಾಡಿ ಸ್ವಲ್ಪ ನೀರು ತಗೊಂಡು ಅದನ್ನು ಕೂಡ ಹಾಕಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಈ ಥರ ಮಾಡೋಕ್ಕಿಂತ ಮುಂಚೆ ನಾವು ಸಾಲ್ಟೆಲ್ಲ ನೋಡಬೇಕು. ಸಾಲ್ಟೆಲ್ಲ ಉಪ್ಪು ಬೇಕಿದ್ರೆ ಇವಾಗ ಉಪ್ಪೆಲ್ಲ ಹಾಕಿ ಕರೆಕ್ಟಾಗಿ ಇವಾಗ ಇಷ್ಟೇ ಸಾಕು. ಇದು ರೆಡಿ ಆಯಿತು. ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ತಾ ಇದ್ದೇನೆ. ಒಗ್ಗರಣೆ ಬೇಕಂತೆಲ್ಲ ಈ ಥರ ಇಷ್ಟ ಮಾಡಿದರೂ ಕೂಡ ಚೆಂದ ಆಗ್ತದೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿ, ಆಮೇಲೆ ಕರಿ ಲೀವ್ಸು, 1-2 ಬಾಡಿಗೆ ಮೆಣಸು ಹಾಕಿ ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಹಾಕ್ಲಿಕ್ಕೆ ಎಲ್ರಿಗೂ ಕೂಡ ಗೊತ್ತಿರ್ತದೆ. ಸೊ ನಾನು ಮತ್ತೆ ಕೂಡ ನಿಮಗೆ ತೋರಿಸ್ತಿದ್ದು. ಸೊ ಇವಾಗ ನಮ್ಮ ಟೇಸ್ಟಿಯಾಗಿರುವ ವೆಜ್ ಕರಿ ರೆಡಿ ಆಯಿತು. ತುಂಬ ಸ್ಪೈಸ್ ಇಲ್ಲ, ಸಪ್ಪೆಯಾಗಿರ್ತದೆ. ವೆಜ್ ಅಂದರೆ ಸಪ್ಪೆಯಾಗಿ ಇರೋದಲ್ವ. ಮತ್ತು ನಿಮಗೆ ಬೇಕಿದ್ದರೆ ಹುಣಸೆ ಕೂಡ ಹಾಕ್ಬೋದು. ನಾನು ಹಾಕ್ತಾ ಇಲ್ಲ ಅದನ್ನೆಲ್ಲ. ಸೊ ನೋಡಿದ್ರಲ್ಲ ಗೈಸ್, ಇವಾಗ ನಮ್ಮದು ಗ್ರೇವಿ ರೆಡಿ ಆಯಿತು. ಸೊ ಇನ್ನೇನು ಕೆಲಸ, ಊಟ ಮಾಡಿದೆ. ಇದು ಮಂಡೇದ್ದು, ಸಂಡೇ ಟು ಟ್ಯೂಸ್ಡೇ ಅಂತ ಹೇಳಿದೆ. ಇದು ನಾನು ಮಂಡೇಗೆ ಮಾಡ್ತಾಯಿದ್ದು. ಸೊ ಇವಾಗ ಲಂಚ್ ರೆಡಿ ಆಯಿತು ಮಧ್ಯಾಹ್ನ. ಸೊ ಇವಾಗ ಏನು ಅದನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಆದ ನಂತರ ಇದರಲ್ಲಿ ನಾನು ಇದಕ್ಕೆ ಕುಕ್ಕುಂಬರ್ ಉಂಟಲ್ವ, ಅದನ್ನು ಕೂಡ ಕಟ್ ಮಾಡಿ ಚಿಲ್ಲಿ ಪೌಡ್ರೆಲ್ಲ ಹಾಕಿ, ಮತ್ತು ಪಪ್ಪಡ್ ಕೂಡ ಮಾಡಿದೆ, ಮತ್ತು ಮಾವಿನಕಾಯ್ದು ಉಪ್ಪಿನಕಾಯಿ ಇತ್ತು. ಹಾಗೆ ಚಿಲ್ಲಿಯ ಜೊತೆ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದೆ. ಆದ ನಂತರ ನಾನು ಮಾಡ್ತಾ ಇರೋದು ಇದು ನೆಕ್ಸ್ಟ್ ಮಾರ್ನಿಂಗ್ ಆಗಿರ್ತದೆ ವಿಡಿಯೋ. ಟ್ಯೂಸ್ಡೇ ದಿವಸ ನಾನು ಇಡ್ಲಿಗೆ
ಅಕ್ಕಿಯನ್ನು ರುಬ್ಬಿ ಇಟ್ಟಿದೆ. ಅದು ಚಂದ ಉಬ್ಬಿ ಬಂದು ಎಲ್ಲ ಕೆಳಗಡೆ ಕೂಡ ವೇಸ್ಟಾಗಿ ಹೋಯ್ತು. ನೋಡಿದ್ರಲ್ಲ ಗೈಸ್ ಯಾವ ಥರ ಬಂದಿದೆ ಅಂತ, ಸಖತ್ತಾಗಿ ಬಂದಿತ್ತು. ಆದ ನಂತರ ಟಿಫಿನ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಮಕ್ಕಳನ್ನ ಕಲಿಸಿ ಅಷ್ಟರಲ್ಲಿ ಸಂಜೆ ಹೊತ್ತಲ್ಲಿ ಕ್ಲೈಮೇಟೆಲ್ಲ ಚೇಂಜ್ ಆಗಿತ್ತು, ಜೋರು ಮಳೆ ಕೂಡ ಇತ್ತು. ಸೊ ಆವಾಗ ನಾನು ಮಸಾಲ ಚಕ್ಲಿ ಮಾಡಿದೆ. ಅದರದ್ದು ನಿಮಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ಯಾವಾಗಂದರೆ ಟ್ಯೂಸ್ಡೇ ಆಗಿರುತ್ತದೆ. ಸೊ ನಮ್ಮ ಮನೆಗೆ ತಾಯಿ ಮನೆಯಲ್ಲಿದ್ದೆ ನಾನು, ನೆಂಟರು ಇದ್ದರು. ಆವಾಗ ಅವರು ಸಡನ್ಲಿ ಬಂದರು. ನಾವು ಮತ್ತು ಹೋಟೆಲಿಂದ ಫುಡ್ಡು ಆರ್ಡ್ರ್ ಮಾಡಿದ್ವಿ, ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ. ಹಾಗೆ ಇದು ನಮ್ಮ ಮನೆಗೆ ಬಂದಿದ್ದು ಒಂದು ದಿವಸ ಫ್ರೆಂಡ್ಸ್ ಬಂದಿದ್ರು ಅಂತ ಹೇಳಿದ್ರು, ಆವಾಗ ಮಂದಿ ಆರ್ಡ್ರ್ ಮಾಡಿದ್ವಿ. ಸೊ ಇಷ್ಟೇ, ಈ ಥರ ಹೋಯ್ತು ನಂದು 3 ಡೇಸ್. ಸೊ ನನ್ನ ಇವತ್ತಿನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ, ಹಾಗೆ ರೆಸಿಪಿ ಕೂಡ ಹಾಕಿದ್ದೀನಿ, ಅದು ಕೂಡ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.